ಪಿತೃಗಣಾಯ ವಿದ್ಮಹೆ ಜಗದ್ದಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಈ ಒಂದು ಪಿತೃಗಾಯತ್ರಿ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಯಾವಾಗಲಾದರೂ ತುಂಬ ಸಂಕಟ ಆಗ್ತಿದೆ, ತುಂಬ ಹೊರೆಗಳಿದೆ, ತುಂಬ ಭಾರಗಳಿದೆ, ಬಿಡಿಸಿಕೊಳ್ಳಲಾರದಂತಹ ಒಂದು ಹೊರೆ ಇದೆ, ಮನೆಯ ಯಜಮಾನನಾಗಿ, ಅಣ್ಣನಾಗಿ, ಅತ್ತಿಗೆಯಾಗಿ ಮುಖ್ಯವಾಗಿ ನೀವಿದ್ದರೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ದೇವರ ದೀಪ, ಹೊಸಲ ದೀಪ, ತುಳಸಿ ದೀಪ ಹಚ್ತಿರಲ್ಲ ಮಕ್ಕಳೇ, ಈ ಮಂತ್ರವನ್ನು ಮನಸ್ಸಿನಲ್ಲೇ ಜಪ ಮಾಡ್ಕೊಂಡು ಅಡಿಗೆ ಮಾಡಿ. ವಿಶೇಷವಾಗಿ ಪಿತೃಗಣಾಯ ವಿದ್ಮಹೆ ಜಗದ್ದಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಜಗತ್ತಿಗೆ ಧಾರಣ, ನಾವೇನಿದ್ದೇವೆ ಜಗತ್ತಿನಲ್ಲಿ ಆ ಒಂದು ಶಕ್ತಿ ಕೊಟ್ಟಿರೋದೇ ಪಿತೃಗಳು. ನಾವು ಬದುಕಲಿಕ್ಕೆ ಒಂದು ನೆಲೆ, ಸೂರು, ಎಲ್ಲ ಎಲ್ಲ ಎಲ್ಲ. ಇವತ್ತು ನಾನೇನಾದ್ರೂ ಮಾತಾಡ್ತೇನೆ ಅಂದ್ರೆ ಈ ವಿಚಾರಧಾರೆಗಳು ನನ್ನ ಅಜ್ಜನ ಬಳುವಳಿ, ನನ್ನ ತಂದೆಯ ಬಳುವಳಿ. ಆ ವೈಚಾರಿಕತೆ, ವೈದಿಕ, ಇದು ಎಲ್ಲವೂ ಅಲ್ಲಿಂದ ಬಂದಿದೆ. ಅದನ್ನ ನಾನು ಪಾಲಿಶ್ ಮಾಡ್ಕೊಂಡು ಇನ್ನೊಂದು ಡಿಗ್ರಿ ಮಾಡ್ಕೊಂಡಿರ್ಬೋದು. ಈ ಆರಂಭ ಮಾಡಿಸಿದ್ದು ಅವರು. ಅದರಿಂದ ಅಡಿಗೆ ಮಾಡುವಾಗ ಈ ಜಪ ಮಾಡ್ಕೊಳ್ಳಿ. ಮಾಡುತ್ತಿರುವಾಗಲೇ ಅಡಿಗೆ ಆಗ್ತಿದ್ದಾಗಿಯೇ ಏನೋ ಒಂದು ಜೋಳದ ರೊಟ್ಟಿ ಮಾಡಿದಿರಿ ನಿಮ್ಮ ಉತ್ತರ ಕರ್ನಾಟಕ, ಇಲ್ಲ ನಮ್ಮ ಮೈಸೂರು ಮುದ್ದೆ ಮಾಡಿದಿರಿ, ಇಲ್ಲ ಒಂದು ಚಿತ್ರಾನ್ನ ಮಾಡಿದಿರಿ, ಒಂದು ದೋಸೆ ಮಾಡಿದಿರಿ. ಫಸ್ಟು ಒಂದು ಭಾಗ ಆ ಹಿರಿಯರನ್ನ ನೆನೆಸ್ಕೊಂಡು ತೆಗೆದಿಟ್ಬಿಡಿ, ಒಂದು ಬಟ್ಲು ಪಕ್ಕಕ್ಕೆ ತೆಗೆದಿಟ್ಬಿಡಿ. ಆಮೇಲೆ ಮಾಡಿದ್ದನ್ನ ಎಲ್ಲರಿಗೂ ಬಡಿಸಿ ಅವ್ರವ್ರು ತಿನ್ಲಿ, ಕಟ್ಕೊಂಡು ಹೋಗ್ಲಿ, ನೀವು ತಿನ್ಬೇಡಿ. ಎತ್ತಿಟ್ಟಂಥದ್ದು ಗೃಹಲಕ್ಷ್ಮಿ ನೆನಪಿಟ್ಕೊಳ್ಳಿ. ಮನೆಯ ಯಜಮಾನಿ ತಗೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಹಸುಗೋ ನಾಯಿಗೋ ಬೊಗಸೆ ಬಿಸಿ 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 ತಿಂಡಿ ಏನು ಎತ್ತಿಟ್ಟಿದ್ರು ಒಂದು ಪಾಲು ಆ ಪಿತೃಗಳಿಗೆ ಸೇರಿತ್ತು, ಕೊಟ್ಟು ಬಿಡಿ. ಈ ದೇಹ, ಈ ಮಾತು, ಈ ಜೀನ್ಸು, ಈ ಮೂಗುದ್ದ, ಈ ಕಣ್ಣು, ಈ ಹುಬ್ಬು, ಈ ವಿಭೂತಿ, ಈ ಪಗಡಿ, ಎಲ್ಲ ಎಲ್ಲ ಅವರಿಂದ ಬಂದಿರೋ ಬಳವಳಿ. ಅದು ನಮಗೇ ಗೊತ್ತಿಲ್ಲದೆ ಮಾತನಾಡುವ ಸಂಸ್ಕಾರ ಎಲ್ಲ. ನೀವು ಇವತ್ತು ತುಂಬ ಸಂಸ್ಕಾರವಂತರು ಅಂದ್ರೆ ನಿಮ್ಮ ಹಿರಿಯರಿಂದ ಬಂದು. ನಮ್ಮ ಮನೆ ಆ ಹಿರಿಯರಿದ್ರಲ್ಲ ಹಾಗೇ ಇದ್ದಾನೆ, ಆ ಮಾತು, ಆಗತ್ತು, ಆ ತೂಕ, ಹುಟ್ಟು ಬಂದಿದ್ದಾನಪ್ಪ ಮರಳಿ. ದೊಡ್ಡವ್ರು ಹುಟ್ಟು ಬಂದಿದ್ದಾರೆ ಅಂತಾರೆ. ನಾವೆಲ್ಲ ದೊಡ್ಡವ್ರ ಅಂಶದಲ್ಲಿ ಹುಟ್ಟು ಬಂದಿದ್ದೀವಿ. ಆ ದೊಡ್ಡವ್ರು ನೆನೆಸ್ಕೊಂಡು ನೀವು ಇದನ್ನ ಮಾಡಿ ಮಕ್ಕಳು. ನಿತ್ಯ ಆಗುತ್ತಾ? ನಿತ್ಯ ಮಾಡಿ. ಅಯ್ಯೋ ನಮಗಾಗಲ್ಲ ಗುರುಗಳೇ, ಓಡೋ ಜವಾಬ್ದಾರಿ, ಇಬ್ರು ದುಡಿತಿದ್ದೇವೆ, ಓಡ್ತಿದ್ದೇವೆ, ನಮಗೆ ಸಮಯ ಇಲ್ಲ ಅನ್ನತಕ್ಕಂಥ ಭಾವಾರ್ಥದಿಂದ ಒದ್ದಾಡ್ತಿರತಕ್ಕಂಥವರು ದಯಮಾಡಿ ಅಮಾವಾಸ್ಯೆ ದಿನ ಆದ್ರೂ ಒಂದು 3 ಅಡಿಗೆ ಜಾಸ್ತಿ ಮಾಡಿ. ಬೆಳಿಗ್ಗೆ ಆಗುತ್ತಾ? ಫಲಹಾರ ತಿನ್ನಿ. ಗೃಹಲಕ್ಷ್ಮಿ, ಮನೆಯ ಯಜಮಾನಿ. ನೀವು ಒಬ್ಬರೇ ಇದ್ದೀರಿ, ಮಕ್ಕಳು ಇನ್ನೆಲ್ಲೋ ಇದ್ದಾರೆ, ಮೊಮ್ಮಕ್ಕಳು ಇನ್ನೆಲ್ಲೋ ಇದ್ದಾರೆ, ಪರವಾಗಿಲ್ಲ. ಯಜಮಾನ್ರಿಲ್ಲ, ಪರವಾಗಿಲ್ಲ. ನೀವಿದ್ದೀರಲ್ಲ, ಸರಿ. ಯಜಮಾನಿ ಇಲ್ಲ, ಯಜಮಾನ ಇದ್ದಾನೆ, ವಯಸ್ಸಾಗಿದೆ, ಇಷ್ಟು ವರ್ಷ ಆದ್ಮೇಲೆ ಮಾಡ್ಬೋದು. ಎಲ್ಲರೂ ಚೆನ್ನಾಗಿರ್ಬೇಕು. ನಾವು ಬಯಸೋದೇನೋ ನಮ್ಮ ಮಕ್ಕಳು ನಮ್ಮ ಜೊತೇಲಿ ಇಲ್ಲ ಅಂದ್ರು, ನಮ್ಮ ಒಡ ಹುಟ್ಟಿದವರು ನಮ್ಮ ಜೊತೇಲಿ ಇಲ್ಲ ಅಂದ್ರು, ನಮ್ಮ ಮೊಮ್ಮಕ್ಕಳು ನಮ್ಮ ಜೊತೇಲಿ ಇಲ್ಲ, ಎಲ್ಲೋ ಚೆನ್ನಾಗಿರ್ಬೇಕು. ಇದು ನಮ್ಮ ಸನಾತನ ಧರ್ಮ, ಭಾರತೀಯ ಸಂಸ್ಕಾರ. ಎಲ್ಲರೂ ಚೆನ್ನಾಗಿರ್ಬೇಕು. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು. ವಸುದೈವ ಕುಟುಂಬಕಂ. ನಮ್ಮ ಮನೆ, ನನ್ನ ಕುಟುಂಬ ಚೆನ್ನಾಗಿದ್ದಾಗ ನಾವೆಲ್ಲಾನು ಚೆನ್ನಾಗಿರ್ತೇವೆ. ನಾನೇ ಚೆನ್ನಾಗಿಲ್ಲ, ನನ್ನ ಕುಟುಂಬಕ್ಕೆ ಚೆನ್ನಾಗಿಲ್ಲ, ಇನ್ನು ಹೊರಗಡೆಯವ್ರಿಗೆ ಏನ್ ಮಾಡ್ತೇವೆ ಮಕ್ಕಳೇ? ಹೌದಲ್ವಾ? ಅಮಾವಾಸ್ಯೆ ಬೆಳಿಗ್ಗೆ ಒಂದು ಫಲಹಾರ ಸೇವಿಸಿ. ಮಧ್ಯಾಹ್ನ ಒಂದು 10-10ವರೆಗೆಲ್ಲ ತಿಂಡಿ ಅಡಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿ. ಒಂದು ವಡೆ ಪಾಯಸ ಇರಲಿ, ಅದ್ರ ಜೊತೆಲಿ ಏನಾದರೂ 3 ಥರದ ಅನ್ನ. ಒಂದೇ ಅನ್ನ ಮಾಡಿ, ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡಿ, ಒಂದು ಸ್ವಲ್ಪ ಪುಳಿಯೋಗರೆ, ಒಂದು ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಮಾಡಿ, ಒಂದು ಸ್ವಲ್ಪ ಚಿತ್ರಾನ್ನ, ಏನಾದರೂ ಒಂದು ಕಾಯಿ ಪಲ್ಯ ಕೂಟು, ಈ ಥರದ್ದೊಂದು ಉಪ್ಪಿನಕಾಯಿ, ಒಂದು ಹಪ್ಪಳ, ಒಂದು ಸಂಡಿಗೆ ಖಾರ ಏನಾದರೂ, ಮೆಣಸಿನ್ಕಾಯಿ ಬಜ್ಜಿ ಏನಾದರೂ ಒಂದು ಮಾಡಿ, ದೊಡ್ಡವ್ರ ಹೆಸರಿನಲ್ಲಿ. ಸಿಹಿ ಇರಲಿ, ಒಂದು ವಡೆ ಇರಲಿ, ಚಿಕ್ಕದಾಗಿ ಒಂದು 4-5 ವಡೆ ಮಾಡ್ಕೊಳ್ಳಿ. ಪುಟ್ಟದಾಗಿ ಒಂದು ಪಾಯಸ ಏನಾದರೂ ಒಂದು ಮಾಡಿಕೊಂಡು ಮಧ್ಯಾಹ್ನ 12 ಗಂಟೆಗೆಲ್ಲ ಎಡೆ ಹಾಕ್ಕೊಳ್ಳಿ. ನಿಮಗಾಗುತ್ತಾ 10 ಎಲೆನೂ ಎಡೆ ಹಾಕ್ಬೋದು. ಬರೀ 3 ಎಲೆನೇ ನಾನು ಮಾಡ್ಕೊಂಡಿದ್ದೇನೆ ಗುರುಗಳೇ. ಸರಿ, ಹಾಕಿ 3 ಊಟದ ಎಲೆ, ಬಾಳೆ ಎಲೆ ತಂದು ಎಡೆ ಹಾಕಿ ಮಧ್ಯಾಹ್ನ 12 ಗಂಟೆಗೆ ದೊಡ್ಡವ್ರ ಹೆಸರಿನಲ್ಲಿ ಅಲ್ಲೊಂದು ದೀಪ ಇಟ್ಟು, ದೊಡ್ಡವರೇ ಈ ಮನೆಗೆ ನಿಮ್ಮ ರಕ್ಷಣೆ ಇರಲಿ, ಕಾಪಾಡಿ. ನಮಗ್ ಗೊತ್ತಿಲ್ಲದೆಯೋ ನಿಮಗೆ ಅವಮಾನ ಆಗುವಂತ ಕೆಲಸಗಳು ಮಾಡಿಬಿಟ್ಟಿದ್ದೇವೆ. ಹೌದು, ಮಾಡಿರ್ತೇವೆ. ನಮ್ಮ ಮನೆತನಗಳಲ್ಲಿ ಕುಡಿಯೋ ಅಭ್ಯಾಸನೇ ಇಲ್ಲ, ನಾವು ಕುಡಿಯೋದು ಕಲ್ತ್ಬಿಟ್ಟಿರ್ತೇವೆ. ನಮ್ಮ ಮನೆತನದಲ್ಲಿ ನಮ್ಮ ಅಜ್ಜಂದ್ರು ಹಿರಿಯರು ಒಳ್ಳೆ ರಾಮನಾಗಿ ಬದುಕಿದ್ರೆ ನಾವು ಎಲ್ಲ ಒಳ್ಳೆ ಕೀಚಕನಾಗಿ ಏನೇನೋ ಕೆಲಸಗಳು ಮಾಡಿಬಿಟ್ಟಿರ್ತೇವೆ.
ಏನೋ ಮಾಡಿರ್ತವೆ ಮಕ್ಕಳ. ಈ ಪ್ರಪಂಚದಲ್ಲಿ ತಪ್ಪು ಮಾಡದ ವ್ಯಕ್ತಿಯೇ ಇಲ್ಲ. ಅರೆ ನಮ್ಮ ತಂದೆ ತಾಯಿ ತಪ್ಪು ಮಾಡಿಲ್ಲ ಅಂದ್ರೆ ನಾವು ಭೂಮಿಗೆ ಬರ್ತಿರ್ಲಿಲ್ಲ, ನಾನ್ ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ನನಗೆ ಮಕ್ಕಳಾಗ್ತಿರ್ಲಿಲ್ಲ, ಶುದ್ಧಿ ಇದ್ದಿದ್ರೆ. ಹೌದಲ್ವಾ? ಅದಷ್ಟು ತಿಳ್ಕೊಂಡ್ರೆ ಸಾಕು. ಸುಮ್ಮನೆ ರೀ, ನಾನೇ ಸರಿ, ನಾನೇ ಹರಿಶ್ಚಂದ್ರ, ನನ್ನದೇ ಸರಿ ಅನ್ನತಕ್ಕಂಥದ್ದನ್ನ ಬಿಡಿ. ಆಯ್ತು, ತಗೊಂಡು ಅಡಿಗೆ ಮಾಡಿ, ಪ್ರಸಾದ ಮಾಡಿ, ಪೂಜೆ ಮಾಡಿ, ಆ ಹಿರಿಯರನ್ನ ನೆನೆಸ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ನಮಸ್ಕಾರ ಹಾಕಿ. ಪಿತೃದೇವತೆಗಳು ದಕ್ಷಿಣದ ಕಡೆ ಇರ್ತಾರೆ. ಮಾಡಿ ಅದನ್ನ ತಗೊಂಡು ಹೋಗ್ಬಿಟ್ಟು ಒಂದೆಲೆ ಊಟ ಯಾರಾದ್ರೂ ಬಡವರಿಗೆ, ಇಲ್ಲ ಒಂದು 3 ಜನಕ್ಕೆ ಕೊಡಿ. ಒಳ್ಳೆ ಒಂದು ಯಾರೋ ಬಡವರಿಗೆ 3 ಜನ, ಒಂದು 5 ಜನ, 11 ಜನ, 21, ನಿಮ್ ಶಕ್ತಿ ನೀವು ಕೊಡಿ. ಒಂದೆಲೆ ಊಟ ಅದು ಯಾರಾದ್ರೂ ಬಡವರಿಗೆ ಕೊಡಿ. ಇನ್ನೊಂದೆಲೆ ಊಟ ಪಕ್ಷಿಗೋ ಇಲ್ಲ ಹಸುವಿಗೋ ಇಡತಕ್ಕಂಥದ್ದು ಮಾಡಿ. ಓಂ ಪಿತೃಗಣಾಯ ವಿದ್ಮಹೆ ಜಗದ್ಧಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಇದನ್ನು ಜಪ ಮಾಡ್ಕೊಳ್ಳಿ ಮಕ್ಕಳೇ. ಆ ಪಿತೃದೇವತೆಗಳ ಆಶೀರ್ವಾದ ಸದಾ ನಿಮಗಿರಲಿ, ಸದಾ ನಿಮಗಿರಲಿ. ಸದಾ ಆ ಪಿತೃಗಳು ನಿಮ್ಮನ್ನ ರಕ್ಷಿಸಲಿ, ಕಾಪಾಡ್ಲಿ, ಕೈ ಹಿಡಿದು ನಡೆಸಲಿ. ಇಲ್ಲೋ ಒಂದು ಗಾಯ ನಿಶ್ಚಿತ, ಅವರೇ ಬಂದು ಬ್ಯಾಂಡೇಜ್ ಆಗೋದು, ಅಯ್ಯೋ ಬುಜ್ಜಿ ಹಬ್ಬು ಆಗೋಯ್ತಾ, ನೋವಾಗೋಯ್ತಾ ಅಂತ ನಮ್ಮನ್ನ ತಟ್ಟಿ ನಮ್ಮನ್ನ ಸಮಾಧಾನ ಮಾಡತಕ್ಕಂಥದ್ದು. ಒಳ್ಳೇದಾಗ್ಲಿ.